ಎಲ್ಲರಿಗೂ ಕ್ರೇಜಿ ಖಾನ್ ಕೋಟ್ಯಾಧಿಪತಿಗೆ ಸ್ವಾಗತ ಸುಸ್ವಾಗತ. ಯಾರು ನನ್ನ ಪ್ರಶ್ನೆಗೆ ವೇಗವಾಗಿ ಉತ್ತರ ಕೊಡ್ತಾರೋ ಅವರು ಈ ಹಾಟ್ ಸೀಟಿಗೆ ಬರ್ತಾರೆ. ಈಗ ನಿಮ್ಮೆಲ್ಲರಿಗೂ ನನ್ನ ಪ್ರಶ್ನೆ, ಯಾರು ಮೊದಲು ಆನ್ಸರ್ ಕೊಡ್ತಾರೋ ಅವರು ಈ ಹಾಟ್ ಸೀಟ್ಗೆ ಬರ್ತಾರೆ. ಈಗ ಪ್ರಶ್ನೆ ಶುರು. ಮಾಂಸಾಹಾರದಲ್ಲಿ ಯಾವುದನ್ನು ಹೆಚ್ಚಾಗಿ ತಿನ್ನುವುದರಿಂದ ಮನುಷ್ಯ ಬೇಗ ಸಾಯುತ್ತಾನೆ? ಈಗ ನಿಮ್ಮ ಆಪ್ಷನ್ ಹೀಗಿದೆ: ಎ ಚಿಕನ್, ಬಿ ಮಟನ್, ಸಿ ಮೀನು, ಡಿ ಏಡಿ. ಸರ್, ನಾನು ಆಪ್ಷನ್ ಬಿ ಮಟನ್. ಈಗ ನೀವು ಎಲ್ಲರಿಗಿಂತ ವೇಗವಾಗಿ ಉತ್ತರವನ್ನು ಕೊಟ್ಟು ಹಾಟ್ ಸೀಟಿಗೆ ಸೆಲೆಕ್ಟ್ ಆಗಿದ್ದೀರಾ. ಈಗ ನಿಮ್ಮ ಪ್ರಶ್ನೆ ಶುರುವಾಗಲಿದೆ. ಯಾವ ದೇಶವು ಚಹಾವನ್ನು ಮೊದಲು ಕಂಡುಹಿಡಿದಿದೆ? ನಿಮ್ಮ ಆಪ್ಷನ್ ಹೀಗಿದೆ: ಎ ಚೀನಾ, ಬಿ ಅಮೆರಿಕ, ಸಿ ಜಪಾನ್, ಡಿ ಭಾರತ. ಸರ್, ಆಪ್ಷನ್ ಎ ಚೀನಾ. ಈಗ ನೀವು 1,000ವನ್ನು ಗೆದ್ದಿದ್ದೀರಾ. ಈಗ ನೆಕ್ಸ್ಟ್ ಆಟ 2,000ಕ್ಕೆ. ಮಾನವ ರಕ್ತವನ್ನು ಎಷ್ಟು ದಿನಗಳವರೆಗೆ ಇಡಬಹುದು? ನಿಮ್ಮ ಆಪ್ಷನ್ ಹೀಗಿದೆ: ಎ 10 ದಿನ, ಬಿ 22 ದಿನ, ಸಿ 35 ದಿನ, ಡಿ 80 ದಿನ. ಸರ್, ಆಪ್ಷನ್ ಸಿ 35 ದಿನ. ಈಗ 2,000ವನ್ನು ಗೆದ್ದಿ ಈಗ 3,000ಕ್ಕೆ. ನಿಮ್ಮ ಪ್ರಶ್ನೆ ಹೀಗಿದೆ: ಯಾವ ಜೀವಿಯ ಹಲ್ಲುಗಳು ನಿರಂತರವಾಗಿ ಬೆಳೆಯುತ್ತದೆ? ಆಪ್ಷನ್ ಎ ಹಸು, ಆಪ್ಷನ್ ಡಿ ಇಲಿ, ಆಪ್ಷನ್ ಸಿ ಮೊಲ, ಆಪ್ಷನ್ ಡಿ ಆನೆ. ಸರ್, ಆಪ್ಷನ್ ಬಿ ಇಲಿ. ಈಗ 3,000ವನ್ನು ಗೆದ್ದಿದ್ದೀರಾ. ಈಗ 6,000ಕ್ಕೆ. ನಿಮ್ಮ ಪ್ರಶ್ನೆ ಹೀಗಿದೆ: ಯಾವ ಹಕ್ಕಿ ಮುಟ್ಟಿದ ತಕ್ಷಣ ಸಾಯುತ್ತದೆ? ಆಪ್ಷನ್ ಎ ಹಮ್ಮಿಂಗ್ ಬರ್ಡ್, ಆಪ್ಷನ್ ಬಿ ಪ್ಲೋವರ್, ಆಪ್ಷನ್ ಸಿ ಕಿವಿ ಹಕ್ಕಿ, ಆಪ್ಷನ್ ಡಿ ಟಿಟೋನಿ. ಸರ್, ಡಿ ಟಿಟೋನಿ. ಈಗ 6,000ವನ್ನು ಗೆದ್ದಿದ್ದೀರಾ. ಈಗ 12,000ಕ್ಕೆ. ನಿಮ್ಮ ಪ್ರಶ್ನೆ ಹೀಗಿದೆ: ಮಾನವನ ಮಾಂಸವನ್ನು ತಿನ್ನುವ ಹಣ್ಣು ಯಾವುದು? ಆಪ್ಷನ್ ಎ ಸೇಬು, ಆಪ್ಷನ್ ಬಿ ಪಪಾಯ, ಆಪ್ಷನ್ ಸಿ ದಾಳಿಂಬೆ, ಆಪ್ಷನ್ ಡಿ ಅನಾನಸ್. ಸರ್, ಆಪ್ಷನ್ ಡಿ ಅನಾನಸ್.
12,000ವನ್ನು ಗೆದ್ದಿ ಈಗ 24,000ಕ್ಕೆ ನಿಮ್ಮ ಪ್ರಶ್ನೆ ಹೀಗಿದೆ. ಯಾವ ಜೀವಿಯು ತನ್ನ ನಾಲಿಗೆಯನ್ನು ಚಲಿಸಲು ಸಾಧ್ಯವಿಲ್ಲ? ಆಪ್ಷನ್ ಎ ಹಸು, ಆಪ್ಷನ್ ಬಿ ಇಲಿ, ಆಪ್ಷನ್ ಸಿ ಕಪ್ಪೆ, ಆಪ್ಷನ್ ಡಿ ಮೊಸಳೆ. ಸರ್, ಆಪ್ಷನ್ ಡಿ ಮೊಸಳೆ. ಇವತ್ತಿನ ಟೈಮ್ ಇಲ್ಲಿಗೆ ಮುಗಿತಿದೆ. ನಾಳೆ ಆಡೋಣ. ಆಡಿಯನ್ಸ್ಗಳಿಗಾಗಿ ಈಗ ನನ್ನ ಒಂದು ಪ್ರಶ್ನೆ. ಯಾವ ಹಣ್ಣನ್ನು ಹಣ್ಣುಗಳ ರಾಜ ಎಂದು ಕರೆಯುತ್ತಾರೆ? ನಿಮ್ಮ ಆಪ್ಷನ್ ಹೀಗಿದೆ: ಎ ದಾಳಿಂಬೆ, ಬಿ ಸೇಬು, ಸಿ ಕಿವಿ ಹಣ್ಣು, ಡಿ ಮಾವಿನ ಹಣ್ಣು. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟಿನ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನನ್ನ ಹೊಸ ಚಾನಲಿಗೆ ಪ್ರೋತ್ಸಾಹ ನೀಡಿ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್.